ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಅಕ್ಟೋಬರ್ 20 ನಾಳೆ ಬಹಳ ವಿಶೇಷವಾಗಿರುವ ಸೋಮವಾರ. ಬಹಳ ವಿಶೇಷವಾಗಿರುವ ದೀಪಾವಳಿ ಹಬ್ಬದ ಮೊದಲನೇ ದಿನ ನರಕ ಚತುರ್ದಶಿ ಬಲಿಪಾಡ್ಯಮಿ. ಈ ದಿನದಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ವೃದ್ಧಿಯಾಗುತ್ತಾ ಹೋಗುತ್ತೆ. ಕರಗದಷ್ಟು ಐಶ್ವರ್ಯವನ್ನು ಬರಮಾಡ್ಕೊಳ್ತೀರಾ. ಮಹಾಶಿವನ ಕೃಪೆಗೂ ಕೂಡ ಪಾತ್ರರಾಗಬಹುದಾಗಿದೆ. ಹಾಗಾದರೆ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಸಿಗ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ 800 ವರ್ಷಗಳ ನಂತರ ದೀಪಾವಳಿಯಂದು 5 ವಿಶೇಷವಾದ ರಾಜಯೋಗ, ಬಂಪರ್ ಲಾಟರಿ, ಅದೃಷ್ಟ. ಈ ರಾಶಿಯವರ ಜೀವನವೇ ಬದಲಾಗುತ್ತದೆ. ವೈದಿಕ ಜ್ಯೋತಿಷದ ಪ್ರಕಾರ ದೀಪಾವಳಿಯಂದು ಅಪರೂಪವಾದ ರಾಜಯೋಗಗಳು ಈ ರಾಶಿಚಕ್ರ ಚಿಹ್ನೆಗಳನ್ನು ಬದುಕನ್ನು ಬೆಳಗುತ್ತದೆ. ಪ್ರತಿ ವರ್ಷ ಹಬ್ಬಗಳು ಮತ್ತು ಆಚರಣೆಗಳ ಸಮಯದಲ್ಲಿ ಕೆಲವು ಶುಭ ರಾಜಯೋಗಗಳು ರೂಪುಗೊಳ್ಳುತ್ತದೆ. ಈ ದೀಪಾವಳಿಯಲ್ಲೂ 5 ರಾಜಯೋಗಗಳು ರೂಪುಗೊಳ್ಳುತ್ತಿದ್ದು, ಈ ರಾಶಿಯವರಿಗೆ ಶುಕ್ರಾದಿತ್ಯ ರಾಜಯೋಗ, ಹಂಸ ಮಹಾಪುರುಷ ರಾಜಯೋಗ, ನವಪಂಚಮಿ ರಾಜಯೋಗ, ಈ ರೀತಿಯಾಗಿ ಹಲವಾರು ರಾಜಯೋಗದಿಂದ ಇವರ ಕಷ್ಟಗಳು ಕಣ್ಮರೆಯಾಗ್ತಾ ಹೋಗುತ್ತೆ. ಇವರು ಬಹಳಷ್ಟು ಅತ್ಯಂತ ಉತ್ತಮವಾದ ಲಾಭವನ್ನು ಕಂಡುಕೊಳ್ತಾರೆ. ಹೌದು, ಇವರಿಗೆ ಉದ್ಯೋಗದಲ್ಲಿ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹೊಸ ಜವಾಬ್ದಾರಿಗಳು ಮತ್ತು ಬಡ್ತಿ ಅವಕಾಶಗಳು ಸಿಗಬಹುದು. ಉಳಿದ ಹಣಕಾಸಿನ ವಿಚಾರಗಳಲ್ಲೂ ಕೂಡ ಇರುವಂತಹ ತೊಂದರೆಗಳನ್ನು ಬರಮಾಡ್ಕೊಳ್ತೀರಾ. ಸಾಲದ ಸಮಸ್ಯೆಯಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಸಕಾರಾತ್ಮಕವಾಗಿ ಜೀವನವು ಅದ್ಭುತವಾಗುತ್ತಾ ಹೋಗುತ್ತೆ. ಈ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಕಣ್ಮರೆಯಾಗಿ ಸುಖದ ಸುಪ್ಪತ್ತಿಗೆ ಸಿಗುತ್ತೆ. ನಿಮ್ಮ ರಾಶಿ ಚಕ್ರ 2ನೇ ಮನೆಯಲ್ಲಿ ವಿಶೇಷವಾದ ರಾಜಯೋಗ ರೂಪುಗೊಳ್ತಿದ್ದು, ಇದರಿಂದಾಗಿ ನಿಮ್ಮ ಕಷ್ಟಗಳಿಗೆ ಫುಲ್ ಸ್ಟಾಪ್ ಇಡುವ ಸಮಯ ಇದೀಗ ಬಂದಿದೆ. ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಅನುಭವಿಸಬಹುದು. ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿ ಮಾಡಬಹುದಾಗಿದೆ. ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಕಲಾತ್ಮಕ ಯೋಗವು ಅತ್ಯುತ್ತಮ ರೂಪುಗೊಳ್ತಾ ಇರೋದ್ರಿಂದ ಎಲ್ಲ ರೀತಿಯ ಕರ್ಮಗಳಿಂದ ದೂರವಾಗಿ ಶುಕ್ರಾದಿತ್ಯ ರಾಜಯೋಗದಿಂದ ಮನೆಯಲ್ಲಿ ಪ್ರಗತಿ, ವ್ಯವಹಾರ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಹೌದು, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರ್ಥಿಕ ಪ್ರಯೋಜನಗಳು ಸಹ ಪಡೆಯಬಹುದಾಗಿದೆ. ನಿಮ್ಮ ಕಷ್ಟಗಳಿಂದ ಪರಿಹಾರ, ನಿಮಗೆ ಶುಭವೆಂದು ಸಾಬೀತುಪಡಿಸುವಂತಹ ಒಂದು ಶುಕ್ರ ದಶೆ ಆರಂಭವಾಗುತ್ತೆ. ನಾಳೆಯಿಂದ ನಿಮಗೆ ಮಹಾಶಿವನ ಅನುಗ್ರಹ ಆಶೀರ್ವಾದದಿಂದಾಗಿ ಎಲ್ಲ ರೀತಿಯ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ಹಣವನ್ನು ಹಿಂತಿರುಗಿಸಲು ನಿಮಗೆ ಸಾಧ್ಯವಾಗುತ್ತೆ. ನಿಮ್ಮ ಗಳಿಕೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ದೊಡ್ಡ ದೊಡ್ಡ ವ್ಯವಹಾರ ಒಪ್ಪಂದವನ್ನು ಗಮನಾರ್ಹವಾಗಿ ಲಾಭವನ್ನು ಕಂಡುಕೊಳ್ಳಬಹುದು. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸಾಮಾನ್ಯವಾಗಿ ಬರ್ತವೆ. ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡರೆ ಮನುಷ್ಯನ ಜೀವನದಲ್ಲಿ ಅದ್ಭುತವಾಗಿ ಲಾಭವನ್ನು ಗಳಿಸಿಕೊಳ್ಳಬಹುದು. ಈ ಒಂದು ವರ್ಷ ನಿಮಗೆ ಹೊಸದೊಂದು ಆದಾಯದ ಮೂಲ ಸೃಷ್ಟಿಯಾಗುವ ಜೊತೆಗೆ ಯಶಸ್ಸು, ಸಂಪತ್ತು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಅಗಾಧವಾಗಿ ಹೆಚ್ಚಳವಾಗ್ತಾ ಹೋಗುತ್ತೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರಿಂದ ಆರ್ಥಿಕ ಪ್ರಗತಿ ಸಾಧ್ಯತೆ ಇದೆ. ರಾಜಕೀಯ ಮತ್ತು ಆಡಳಿತದಲ್ಲಿ ನೀವು ಸಕ್ರಿಯರಾಗಿ ಪಾಲ್ಗೊಳ್ಳಬಹುದು. ಜನರ ಉತ್ತಮ ಸ್ಥಾನ ಮತ್ತು ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಆಗುವುದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ರೀತಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ರಾಶಿಯವರು ಗಳಿಕೆಗೆ ಮತ್ತು ಹೂಡಿಕೆಗೆ ಈ ಸಂದರ್ಭ ಯಶಸ್ವಿಯಾಗ್ತೀರಾ. ಇಷ್ಟರ ಲಾಭವನ್ನು ಪಡೆದುಕೊಳ್ಳುವಂತಹ ನಾಳೆಯಿಂದ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮೀನರಾಶಿ, ಕುಂಭರಾಶಿ, ತುಲಾರಾಶಿ, ಧನಸ್ಸು ರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.